ಅನಾಮಿಕ ತಲೆಬುರುಡೆ ಪ್ರಕರಣವನ್ನು ತಂದು ಅಂದರೆ ನೂರಾರು ಶವಗಳನ್ನು ನಾನು ಈ ಪ್ಲೇಸ್ಗಳನ್ನೇ ಹೂತಿಟ್ಟಿದ್ದೀನಿ ಅಂತ ಹೇಳಿ ಏನು ಸ್ಪಾಟ್ಗಳನ್ನು ಮಾರ್ಕ್ ಮಾಡಿದ್ನಲ್ಲ, ಏನೂ ಸಿಕ್ಕಲಿಲ್ಲ. ಇದೆಲ್ಲ ಬುರುಡೆ ಕತೆ ಅಂಥೇಳಿ ಈಗ ಯಾರ್ಯಾರು ಸಪೋರ್ಟ್ ಮಾಡಿಕೊಂಡು ಅಥವಾ ಯಾರ್ಯಾರಿಗೆ ಏನೇನೋ ಅನುಮಾನಗಳನ್ನು ಇಟ್ಕೊಂಡಿದ್ರು ಅವ್ರಿಗೆಲ್ಲವೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಈಗ ಈ ಪ್ರಕರಣಕ್ಕೆ ಅಂತ್ಯವನ್ನು ಹಾಡಲಿಕ್ಕಿದ್ದಾರೆ SIT ಟೀಮ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕೆಂದರೆ ನಿನ್ನೆ 17ನೇ ಸ್ಪಾಟ್ ಎಕ್ಸ್ಟ್ರಾ ಇನ್ನೆರಡು ಸ್ಪಾಟ್ ಇದೆ ಅಂತ ಹೇಳಿದ್ನಲ್ಲ, ಅದರ ಭಾಗವಾಗಿ ನಿನ್ನೆ 17ನೇ ಸ್ಪಾಟನ್ನು ಗುರುತು ಮಾಡಿದ್ದ. ಆ ಸ್ಪಾಟ್ನಲ್ಲೂ ಏನೂ ಸಿಕ್ಕಿಲ್ಲ. ಇವತ್ತು ಕಾರ್ಯಾಚರಣೆ ಮಾಡಲ್ಲ. ಇವತ್ತು ಇಂಡಿಪೆಂಡೆನ್ಸ್ ಡೇ, ನಾಳೆ ಸಾಟರ್ಡೆ ಸಂಡೇ, ಇನ್ನೇನಿದ್ದು ಸೋಮವಾರನೇ. ಬಹುತೇಕ ಸೋಮವಾರ ಸರ್ಕಾರದಿಂದ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಜೊತೆಗೆ ಸದನ ನಡೀತಾ ಇರೋದ್ರಿಂದಾಗಿ ಸದನದಲ್ಲಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗೋ ಸಾಧ್ಯತೆ ಇದೆ. ವಿಪಕ್ಷಗಳು ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲೂ ಇದ್ರ ಬಗ್ಗೆ ಆಕ್ಷೇಪಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಸರ್ಕಾರಕ್ಕೆ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ಪ್ಲಾನ್ ಇಟ್ಕೊಂಡಿದೆ. ತನಿಖೆ ಸಂಬಂಧ ಸರ್ಕಾರದ ಕೈ ಸೇರುತ್ತಂತೆ ಮಧ್ಯಂತರ ವರದಿ. ಸೊ ಹಾಗಾಗಿ ಮುಂದೆ ಈ ಕೇಸ್ ಮುಂದುವರಿಯುತ್ತಾ ಅಥವಾ ನಿಲ್ಲುತ್ತಾ ಅನ್ನೋದನ್ನು ಕಾದು ನೋಡಬೇಕು.